ಹಾಯ್ ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ದಿನನ ಸ್ಟಾರ್ಟ್ ಮಾಡೋಣ. ಇವತ್ತು ಫ್ರೈಡೇ. ನಾನು ಫ್ರೈಡೇ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಪೌರ್ಣಮಿ ಪ್ಲಸ್ ಫ್ರೈಡೇ ಇರೋದ್ರಿಂದ ಕ್ಲೀನಿಂಗು ಎಲ್ಲರ ಕೆಲಸ ಜಾಸ್ತಿನೇ ಇತ್ತು. ಅದನ್ನೆಲ್ಲ ಮುಗಿಸಿ ಅದಕ್ಕೆ ನಾನು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈಗಷ್ಟೇ ರಂಗೋಲಿ ಎಲ್ಲ ಹಾಕಿ ಬಾಗಿಲೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಗಿಡಗಳಿಗೆಲ್ಲ ನೀರು ಹಾಕಿ ಜಸ್ಟ್ ಇವಾಗ ಬಂದಿದ್ದೀನಿ. ಇವಾಗ ಪೂಜೆ ಸ್ಟಾರ್ಟ್ ಮಾಡಬೇಕು. ಸೊ ಪೂಜೆ ಮಾಡೋದು ವಿಡಿಯೋ ಏನು ಹಾಕಲ್ಲ, ಪ್ರಿಪ್ರೇಷನ್ನು ಅದೆಲ್ಲ ಏನೂ ಹಾಕಲ್ಲ. ಪೂಜೆ ಆದಮೇಲೆ ಸೊ ಯಾವ ಥರ ಮಾಡಿದ್ದೀನಿ ಪೂಜೆ ಅನ್ನೋದನ್ನು ಆ್ಯಡ್ ಮಾಡ್ತೀನಿ ಅಷ್ಟೇ. ಸೊ ಎವ್ರಿ ಟೈಮ್ ಪೂಜೆ ಮಾಡೋದೆಲ್ಲ ಹಾಕಿದ್ರೆ ನಿಮಗೂ ಬೋರ್ ಆಗಬಾರ್ದಲ್ವ. ಸೊ ಅದಕ್ಕೋಸ್ಕರ ಸೊ ಬನ್ನಿ, ಲೇಟ್ ಮಾಡೋದು ಬೇಡ. ಅದಾದಮೇಲೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಕೊನೆಯವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟೇ ನಿಮಗೆ ಬರುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಾದಮೇಲೆ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ಮತ್ತೆ ಸಿಗ್ತೀನಿ. ಸೊ ನಾನಿಲ್ಲಿ ತುಳಸಿ ಗಿಡದ ಹತ್ರ ರಂಗೋಲಿ ಎಲ್ಲ ಹಾಕ್ಕೊಂಡಿದ್ದಾಯಿತು. ಸೊ ತುಳಸಿಗೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಮೇನ್ ಡೋರ್ಗೆ ರಂಗೋಲಿ ಹಾಕ್ಕೋಬೇಕು. ಸೊ ಇವತ್ತು ನಾನು ಸಿಂಪಲ್ಲಾಗಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಬೆಳಗ್ಗಿಂದನೇ ಮರಳೆ ಬರೋ ಥರ ಇತ್ತು. ಸೊ ಬೆಳಗ್ಗೆನೇ ರಂಗೋಲಿ ಎಲ್ಲ ಹಾಕೋಣ ಅಂತ ಅಂದ್ಕೊಂಡೋಳು. ಮತ್ತು ಸಾಯಂಕಾಲ ಪೂಜೆ ಮಾಡೋದಲ್ವ, ಓಕೆ ಸಾಯಂಕಾಲನೇ ಹಾಕೋಣ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಬಟ್ ಸ್ಮಾಲಾಗಿ ಹಾಕ್ಕೊಂಡಿದ್ದೀನಿ, ತುಂಬ ಚೆನ್ನಾಗೇ ಬಂತು. ನೀವೇನೇ ಹೇಳಿ ಶುಕ್ರವಾರ ಮನೆ ಬಾಗಿಲಲ್ಲಿ ರಂಗೋಲಿ ಇತ್ತು ಅಂತ ಹೇಳಿದ್ರೆ ತುಂಬಾ ಸಮಾಧಾನ ಅನಿಸುತ್ತೆ, ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ಪೂಜೆ ಮಾಡೋದಕ್ಕೆ. ಸೊ ಈಗ ತುಳಸಿದೆಲ್ಲ ಕ್ಲಿಯರ್ ಆಯಿತು. ಸೊ ಮೇನ್ ಡೋರ್ ಹತ್ರ ಬಂದು ನಾನಿವಾಗ ಫಸ್ಟು ಹೊಸಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಇವಾಗ ನಾರ್ಮಲಾಗಿ ನಾನು ಯೂಶ್ವಲಿ ಫ್ರೈಡೇ ಏನು ರಂಗೋಲಿ ಹಾಕ್ತೀನಿ ಅದನ್ನೇ ಹಾಕ್ತಾಯಿದ್ದೀನಿ. ಇಲ್ಲಿ ಮೇಲೆ ನಾನು 2 ಕಮಲ ಹೂನ ಬಿಡಿಸ್ಕೊಳ್ತಾ ಇದ್ದೀನಿ. ಕಮಲ ಎಲ್ಲ ಹಾಕ್ಕೊಂಡ್ಮೇಲೆ ಸೆಂಟ್ರಲ್ಲಿ ಸ್ವಸ್ತಿಕ್ಕು ಮತ್ತು ಲಕ್ಷ್ಮೀ ಪಾದ, ಶಂಕು ಚಕ್ರ, ಇದು ಕಾಮನಾಗಿ ನಾನು ಫ್ರೈಡೇ ಬಿಡೋದನ್ನೇ ಬಿಡ್ತಾ ಇದ್ದೀನಿ. ಸೊ ಇದರಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ. ಸೊ ಈಗ ನಾನು ಸ್ವಸ್ತಿಕ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಸ್ತಿಕ್ಕು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಇದೆಲ್ಲ ಲಕ್ಷ್ಮಿಗೆ ಪ್ರಿಯವಾಗಿರೋವಂಥದ್ದು. ಶಂಕು ಚಕ್ರ, ಲಕ್ಷ್ಮೀ ಪಾದ ಮತ್ತು ಕಮಲ ಹೂವಿನ ರಂಗೋಲಿ, ಅರಿಶಿನ ಕುಂಕುಮ ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ ಲಕ್ಷ್ಮಿಗೆ. ಸೊ ನಾನಿಲ್ಲಿ 8 ಲಕ್ಷ್ಮೀ ಪಾದನ ಹಾಕ್ಕೊಳ್ತಾ ಇದ್ದೀನಿ. 8 ಸಿಂಬಲ್ ಆಫ್ ಅಷ್ಟಲಕ್ಷ್ಮಿ ಅಂತ. ಸೊ ಎಲ್ಲ ಥರನೂ ಹಾಕೋಬೋದು, ಲಕ್ಷ್ಮೀ ಪಾದ ತುಂಬ ಥರ ಹಾಕೋಬೋದು, ಬಟ್ ನಾನಿಲ್ಲಿ ಸಿಂಪಲ್ಲಾಗಿ 8 ಹಾಕ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಕನ್ವೀನಿಯೆಂಟ್ ಯಾವ ಥರ ಇರುತ್ತೆ ಅದನ್ನು ನೋಡ್ಕೊಂಡು ಹಾಕ್ಕೊಂಡ್ರೆ ಒಳ್ಳೆಯದು. ಸೊ ನಾನಿಲ್ಲಿ ಇದೇ ಥರನೇ ಹಾಕ್ಕೊಳ್ಳೋದು ಪ್ರತಿ ಸಲ. ಸೊ ಇವತ್ತು ಅದನ್ನೇ ಕೂಡ ಹಾಕ್ಕೊತಾ ಇದ್ದೀನಿ. ಸೊ ಫೈನಲಾಗಿ ಹೊಸ್ಲಿಗೆ ರಂಗೋಲಿ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಈಗ ನಾರ್ಮಲಾಗಿ ನಾನು ಮತ್ತೆ ರಂಗೋಲಿ ಹಾಕ್ಕೊಳ್ಳೋಣ ಅಂತ ಅಷ್ಟದಳ ಕಮಲ ಪದ್ಮ ರಂಗೋಲಿನೇ ಹಾಕ್ಕೊಳ್ಳೋದು. ಸೊ ಬನ್ನಿ, ವಿಡಿಯೋ ಬೋರ್ ಆಗೋದು ಬೇಡ, ಒಂದು ಮ್ಯೂಸಿಕ್ ಕೇಳ್ಕೊಂಡು ಬನ್ನಿ, ರಂಗೋಲಿ ಕಂಪ್ಲೀಟ್ ಮಾಡ್ತೀನಿ ನಾನು.
ಸೊ ಇಲ್ಲಿ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆಯಿಂದ ವ್ಯೂ ಈ ಥರ ಬಂದಿತ್ತು. ಸೊ ನೋಡಿ, ಸಿಂಪಲ್ಲಾಗಿ ನಾನು ಈ ಥರ ರಂಗೋಲೆಲ್ಲ ಹಾಕಿ ಮೇನ್ ಡೋರಲ್ಲಿ 2 ದೀಪ ಕೂಡ ಇಟ್ಟಿರ್ತೀನಿ. ಎವ್ರಿ ಫ್ರೈಡೇ ನಾನು ಇದೇ ಥರ ಪೂಜೆ ಮಾಡೋದು. ಮೇನ್ ಡೋರಲ್ಲೂ ದೀಪ ಇಟ್ಟು ಅದಾದಮೇಲೆ ತುಳಸಿ ಹತ್ರನೂ ನಾನು ದೀಪ ಇಡ್ತೀನಿ, ಮಣ್ಣಿನ ದೀಪ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಶುಕ್ರವಾರ ಮನೆ ಬಾಗಿಲಲ್ಲಿ ದೀಪ ಎಲ್ಲ ಇಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಪಾಸಿಟಿವ್ ವೈಬ್ಸ್ ಇರುತ್ತೆ. ಸೊ ಅದಾದಮೇಲೆ ಶಂಕು, ಚಕ್ರ, ಲಕ್ಷ್ಮೀ ಪಾದ, ಸ್ವಸ್ತಿಕ್ಕು, ಕಮಲ ಇದೆಲ್ಲ ರಂಗೋಲಿ ನೋಡೋಕ್ಕೆ ತುಂಬಾ ಸಂತೋಷ ಆಗುತ್ತೆ. ಸೊ ಒಳಗಡೆಯಿಂದನೂ ಕೂಡ ತೋರಿಸ್ತಾ ಇದ್ದೀನಿ. ಈ ಥರ ಬಂದಿತ್ತು ಇವತ್ತಿನ ರಂಗೋಲಿ. ಇಷ್ಟ ಆಯಿತು ಅಂದರೆ ಒಂದು ಪ್ಲೀಸ್ ಲೈಕ್ ಮಾಡಿ. ಸೊ ಆ ಪೂಜೆಗೆ ನಾನಿಲ್ಲಿ ಧೂಪ ಎಲ್ಲ ಹಾಕಿದ್ದೆ ಮನೆಯಲ್ಲಿ. ಅಮಾವಾಸ್ಯೆ, ಪೌರ್ಣಮಿ ಈ ಥರ ಶುಕ್ರವಾರ ಆ ಥರ ಸಾಯಂಕಾಲ ಟೈಮಲ್ಲಿ ಮನೆಗೆ ಧೂಪ ಹಾಕೋದ್ರಿಂದ ತುಂಬ ಒಳ್ಳೆಯದು. ಯಾವುದೇ ಥರ ನೆಗೆಟಿವಿಟಿ ಇರೋದಿಲ್ಲ ಮತ್ತು ಪಾಸಿಟಿವಿಟಿ ಜಾಸ್ತಿ ಇರುತ್ತೆ. ಒಂಥರ ಏನೋ ಹಬ್ಬದ ವಾತಾವರಣ ಶುಕ್ರವಾರ ಬಂತು ಅಂದರೆ. ಸೊ ಫೈನಲಾಗಿ ದೇವ್ರ ಮನೆ ಈ ಥರ ಕಾಣಿಸ್ತಿತ್ತು. ಸೊ ಇದು ಸೆಕೆಂಡ್ ವೀಕ್ ಉಪ್ಪಿನ ದೀಪ ಕೂಡ ನಾನು ಹಚ್ಚಿದ್ದೆ. ಅದು ಕೂಡ ಲಾಸ್ಟ್ ವೀಕು ಮಾಡೋಕ್ಕಾಗಿರಲಿಲ್ಲ ನನಗೆ ಸ್ವಲ್ಪ ಪ್ರಾಬ್ಲಮಿಂದ. ಸೊ ಈ ವಾರ ಸೆಕೆಂಡ್ ವೀಕ್ದು ಕ್ಲಿಯರ್ ಆಯಿತು. ಸೊ ಅದು ಕೂಡ ಚೆನ್ನಾಗಿ ಪೂಜೆ ಆಯಿತು. ಸೊ ನೋಡಿ, ಫೈನಲಾಗಿ ನಮ್ಮ ಲಕ್ಷ್ಮೀ ದೇವಿ ಯಾವ ಥರ ಕಾಣಿಸ್ತಿದ್ದಾರೆ ಅಂತ. ಇವತ್ತು ಹೂವು ಎಲ್ಲ ನಾನೇ ಕಟ್ಕೊಂಡೆ. ಆ್ಯಕ್ಚುಲಿ ಬಿಡಿ ಹೂವು ಜಾಸ್ತಿನೇ ಇತ್ತು, ರೋಸ್ ಎಲ್ಲ. ಸೊ ದೇವ್ರಿಗೆ ದಿಂಡು ಹಾಕಿ ಅದಾದಮೇಲೆ ಸ್ವಲ್ಪ ಮಳ ಕೂಡ ಕಟ್ಟಿ ಹೊರನಾಡು ಅನ್ನಪೂರ್ಣೇಶ್ವರಿಗೆ ಹಾರ ಹಾಕಿದ್ದೀನಿ. ಸೊ ಅದಾದಮೇಲೆ ಲಕ್ಷ್ಮೀ ಕಳಶಕ್ಕೆ ಕೂಡ ದಿಂಡು ನಾನೇ ಹಾಕಿದ್ದು. ನನಗೆ ಹೂವು ಇತ್ತು ಅಂತೇಳಿದ್ರೆ ಪೂಜೆ ಮಾಡೋದಕ್ಕೆ ನಾನೇ ಹೂವು ಕಟ್ಕೊಂಡ್ರೆ ತುಂಬ ಸಂತೋಷ ಅನಿಸುತ್ತೆ. ತುಂಬಾ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಸೊ ಸಾಯಂಕಾಲ ಪೂಜೆ ಎಲ್ಲ ಆಗಿ ಮನೆ ಪ್ರಶಾಂತವಾಗಿತ್ತು. ಸೊ ಅದಾದಮೇಲೆ ನಾನು ಇಲ್ಲಿ ಸ್ಟವ್ ಕೂಡ ಪೂಜೆ ಮಾಡ್ಕೊಳ್ತೀನಿ. ಅದು ಕೂಡ ಒಂಥರ ಸಮಾಧಾನ, ನೀಟಾಗಿ ಮನೆಯೆಲ್ಲ ಕ್ಲೀನಾಗಿ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ಮನೆಯೆಲ್ಲ ಫುಲ್ಲು ಘಮ ಘಮ ಅಂತ ಫುಲ್ಲು ಸುವಾಸನೆಯಿಂದ ಬರ್ತಿತ್ತು. ಸೊ ನನಗಂತೂ ಇವತ್ತು ತುಂಬಾ ಸಮಾಧಾನ ಆಯಿತು ಸಾಯಂಕಾಲ ಪೂಜೆ ಮಾಡಿದ್ದು. ಸೊ ಈಗಷ್ಟೇ ಪೂಜೆ ಎಲ್ಲ ಮುಗಿಸ್ದೆ. ಚರಿ ಮಲಗಿದ್ದಾನೆ, ಅದಕ್ಕೆ ಮನೆ ಪ್ರಶಾಂತವಾಗಿದೆ. ಪೂಜೆ ಮಾಡೋ ಅಷ್ಟರಲ್ಲಿ ಅವನು ಮಲಗಿಸ್ಬಿಟ್ಟೆ ನಾನು ಪೂಜೆ ಸ್ಟಾರ್ಟ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನನಗೆ ಕಂಪ್ಲೀಟಾಗಿ ಪೂಜೆ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಏನು ಮಾಡ್ತೀನಿ, ಫ್ರೈಡೇ ಯೂಶ್ವಲಿ ಅವನ್ನ ಮಲಗಿಸಿದ ಮೇಲೇ ಪೂಜೆ ಸ್ಟಾರ್ಟ್ ಮಾಡ್ತೀನಿ. ಒಂದು 5-5:15 ಮಲಗಿಸ್ಬಿಟ್ರೆ ಆಯಿತು. ಒಂದು 6:30-7 ಗಂಟೆವರೆಗೂ ಅವ್ನು ನಿದ್ದೋಳಲ್ಲ. ಒಂದು 2 ಅವರ್ಸ್ ನಿದ್ದೆ ಮಾಡ್ತಾನೆ. ಸೊ ಅವ್ನು ಮಲಗಿಸಿದ ಮೇಲೆ ಪೂಜೆ ಮಾಡಿದೆ. ಇವತ್ತು ಉಪ್ಪಿನ ದೀಪದ್ದು 2ನೇ ವಾರ. ಬಿಕಾಸ್ ಲಾಸ್ಟ್ ವೀಕೆ ಸೆಕೆಂಡ್ ವೀಕ್ ಆಗ್ತಿತ್ತು. ಸೊ ನಂದು ಮಂತ್ಲಿ ಪ್ರಾಬ್ಲಮ್ ಇರೋದ್ರಿಂದ ಸೆಕೆಂಡ್ ವೀಕ್ ಮಾಡೋಕ್ಕಾಗಲಿಲ್ಲ. ಸೊ ಫಸ್ಟ್ ವೀಕ್ ಮಾಡಿದ್ದು, ಅದಾದಮೇಲೆ ನೆಕ್ಸ್ಟ್ ವೀಕ್ ಆಗಲಿಲ್ಲ. ಈ ವೀಕ್ ಮಾಡಿದೆ. 2ನೇ ವಾರದ ಉಪ್ಪಿನ ದೀಪದ ಪೂಜೆನೂ ಆಯಿತು. ಸೊ ಇನ್ನು 1 ವೀಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. 3 ವೀಕ್ಸ್ ಅಂದ್ಕೊಂಡಿದ್ದೆ. ಸೊ ನೆಕ್ಸ್ಟ್ ವೀಕ್ ಒಂದು ಮಾಡಿದ್ರೆ ನಂದು ಉಪ್ಪಿನ ದೀಪದ ಪೂಜೆ ಕ್ಲಿಯರ್ ಆಗುತ್ತೆ. ಅದರದ್ದು ವೀಡಿಯೋನ ನಾನು ಮಾಡ್ಕೊಂಡಿದ್ದೀನಿ. ಈ ವಿಡಿಯೋನಲ್ಲಿ ಆ್ಯಡ್ ಮಾಡ್ತೀನಿ, ಅದನ್ನು ನೋಡ್ಕೊಂಡು ಬನ್ನಿ. ಸೊ ಇವತ್ತಿನ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಯಾವ ಥರ ಏನಾಯಿತು ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ. ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಸೊ ನೈಟ್ ಡಿನ್ನರ್ಗೆ ಒಂದು ದಾಲ್ ಕಿಚಡಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆ ರೆಸಿಪಿನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡೋಣ ಬನ್ನಿ ಯಾವ ಥರ ಏನು ಎಷ್ಟು ಸಿಂಪಲಾಗುತ್ತೆ ಅಷ್ಟು ಸಿಂಪಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಬೆಳಗ್ಗೆಯಿಂದ ಕೆಲಸ ಅದು ಇದು ಮಾಡಿ ಸಾಕಾಗೋಗ್ಬಿಟ್ಟಿದೆ. ರೆಸ್ಟ್ ಮಾಡಿದ್ರೆ ಸಾಕು ಅನ್ನೋಂಗಾಗಿದೆ. ಬಟ್ ಏನು ಮಾಡೋದು, ನೈಟ್ ಊಟಕ್ಕೆ ರೆಡಿ ಮಾಡ್ಕೊಳ್ಳೇಬೇಕಲ್ಲ. ಸೊ ರೆಸಿಪಿನ ನಿಮ್ಮ ಜೊತೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಲೇಟ್ ಮಾಡೋದು ಬೇಡ, ವಿಡಿಯೋನ ತುಂಬ ಲೆಂತ್ ಆಗಿಬಿಡತ್ತೆ. ಸೊ ರೆಸಿಪಿನ ನೋಡಿಕೊಂಡು ಅದಾದಮೇಲೆ ನಿಮಗೆ ಸಿಗ್ತೀನಿ. ನಾನಿಲ್ಲಿ ದಾಲ್ ಕಿಚಡಿ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 1 ಲೋಟ ಬೇಳೆನಲ್ಲಿ 3 ಥರ ಬೇಳೆನ ಹಾಕ್ಕೊಂಡಿದ್ದೀನಿ. ಹೆಸರುಬೇಳೆ, ಮೈಸೂರು ಬೇಳೆ, ತೊಗರಿಬೇಳೆ. ಅದಾದಮೇಲೆ 1 ಲೋಟ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. 2 ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಸೊ ಈಗ ಇಂಗ್ರೀಡಿಯೆಂಟ್ಸ್ ಬಂದು ಅರಿಶಿನ, ಅಚ್ಕಾರದ ಪುಡಿ, ಉಪ್ಪು, ಸಾಸಿವೆ, ಜೀರಿಗೆ, ಅದಾದಮೇಲೆ ಗೋಡಂಬಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ ಇವೆರಡನ್ನೂ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಹಿಂಗನ್ನ ಕೂಡ ಇಟ್ಕೊಂಡಿದ್ದೀನಿ. ಈಗ ಆಲ್ರೆಡಿ ನಾನು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟು ಆನ್ ಮಾಡಿದ್ದೀನಿ. ಸೊ ಇದು 1 ಪಾಟ್ ರೆಸಿಪಿ. ಇಲ್ಲಿಂದ ಒಂದು 4-5 ಸ್ಪೂನು ನಾನು ಗೀನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ಬೇಕು. ಸೊ ಇದೆರಡು ಚೆನ್ನಾಗಿ ಕಾದ್ಮೇಲೆ
ಸಾಸಿವೆ ಮತ್ತು ಜೀರಿಗೆ ಇದೆರಡು ಒಂದು ಸ್ವಲ್ಪ ಘಮ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಸ್ಮೆಲ್ಲು ಕೂಡ ತುಂಬಾ ಘಮ ಘಮ ಅಂತ ಇರುತ್ತೆ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಸ್ಮಾಲಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ನೀವು ಪೇಸ್ಟ್ ಕೂಡ ಮಾಡಿ ಹಾಕ್ಕೋಬೋದು. ಈ ಥರ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಊಟ ಮಾಡಬೇಕಾದ್ರೆ ಹಾಗೆ ಬಾಯಿಗೆ ಸಿಗ್ತಾ ಇದ್ರೆ ಅದು ಟೇಸ್ಟು ಡಿಫ್ರೆಂಟಾಗಿರುತ್ತೆ. ಈ ಟೈಮಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಗೋಡಂಬಿ ಇಲ್ಲೊಂದು 5ರಿಂದ 6 ತೊಗೊಂಡಿದ್ದೀನಿ. ಸೊ ಇಬ್ಬರಿಗೆ ಇದಿಷ್ಟು ಸಾಕಾಗತ್ತೆ. ಇಲ್ಲ ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಒಳ್ಳೆಯದು, ಇಲ್ಲಾಂದರೆ ಘಾಟ್ ಆಗಿಬಿಡತ್ತೆ. ಸೊ ಇಲ್ಲಿ ಒಂದು ನಾನು ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಕೂಡ ಸ್ಮಾಲಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಇದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಆಗಬೇಕು. ಈರುಳ್ಳಿ ಜಾಸ್ತಿ ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ದಾಲ್ ಕಿಚಡಿಗೆ. ಸೊ ಈ ಟೈಮಲ್ಲಿ ಸ್ವಲ್ಪ ಹಿಂಗನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಏನಂದರೆ ಇಲ್ಲಿ ಬೇಳೆಗಳು ಯೂಸ್ ಮಾಡಿರೋದ್ರಿಂದ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ. ಸೊ ಈ ಟೈಮಲ್ಲಿ ಅಚ್ಕಾರದ ಪುಡಿ ಮತ್ತು ಅರಿಶಿನ ಹಾಕ್ಕೊಳ್ಳೋದ್ರಿಂದ ಕಲರು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ವೈಸು ಚೆನ್ನಾಗಿರುತ್ತೆ. ನೀವು ಬೇಕಂದರೆ ಹಸಿಮೆಣ್ಸಿನ್ಕಾಯಿ ಸ್ಕಿಪ್ ಮಾಡಿಕೊಂಡು ಬರೀ ಅಚ್ಕಾರದ ಪುಡಿ ಹಾಕ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹಸಿಮೆಣ್ಸಿನ್ಕಾಯಿ ಕೂಡ ಒಂದು 3 ಯೂಸ್ ಮಾಡಿದ್ದೀನಿ. ಅದಾದಮೇಲೆ 1-2 ಸ್ಮಾಲ್ ಟೊಮೊಟೊ ತೊಗೊಂಡು ಕಟ್ ಮಾಡಿ ಉಪ್ಪು ಮತ್ತು ಈ ಥರ ನೆನೆಸಿಟ್ಕೊಂಡಿರೋದು ಬೇಳೆ, ಅದಾದಮೇಲೆ ಅಕ್ಕಿನೂ ಹಾಕ್ಕೊಂಡಿದ್ದೀನಿ. 1-2 ಸೆಕೆಂಡ್ ಇದನ್ನು ಫ್ರೈ ಮಾಡಿಕೊಂಡು ಇಲ್ಲಿ ನಾನು 2 ಲೋಟ ತೊಗೊಂಡಿರೋದ್ರಿಂದ 4 ಲೋಟ ನೀರು ಬೇಕಾಗತ್ತೆ. ಬಟ್ ಕಿಚಡಿ ಆಗಿರೋದ್ರಿಂದ 2.5 ಲೋಟ ನಾನು ಹಾಕ್ಕೊಂಡು 1 ಲೋಟ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನೀರು. ಸೊ ಇಲ್ಲಿ ಒಟ್ಟಿಗೆ 5 ಲೋಟ ನೀರನ್ನ ಹಾಕ್ಕೊಂಡು ಕ್ಲೀನಾಗಿ ಲಾಸ್ಟ್ ಇನ್ನೊಂದು ಸಲ ಟೇಸ್ಟ್ ನೋಡಿ ಉಪ್ಪೇನಾದ್ರು ಕಮ್ಮಿ ಇತ್ತಾ ಚೆಕ್ ಮಾಡಿದೆ, ಇಲ್ಲ ಕರೆಕ್ಟಾಗಿತ್ತು. ಸೊ ಈ ಫೈನಲಾಗಿ ಕೊತ್ತಂಬರಿನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡೋದು. ಅದಕ್ಕೂ ಮುಂಚೆ ಒಂದು 3-4 ಕುದಿ ಬರಬೇಕು, ಕಿಚಡಿ ಬೇಗ ರೆಡಿ ಆಗುತ್ತೆ. ಸೊ ಈಗ 2 ಕೂಗಿಸಿದ್ರೆ ಸಾಕು, ದಾಲ್ ಕಿಚಡಿ ರೆಡಿ ಆಗುತ್ತೆ. ಸೊ ಫೈನಲಾಗಿ ಔಟ್ಪುಟ್ ಈ ಥರ ಬಂದಿತ್ತು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನೀವು ಬೇಕಂದರೆ ಗೀ ಆ್ಯಡ್ ಮಾಡ್ಕೊಳ್ಳಿ. ನಾನು ಪ್ಲೈನಾಗಿ ಇದೇ ಥರ ಸರ್ವ್ ಮಾಡಿದ್ದೆ, ಟೇಸ್ಟ್ ತುಂಬ ಚೆನ್ನಾಗಿತ್ತು. ಸೊ ನೋಡ್ಕೊಂಡು ಬಂದ್ರಲ್ಲ ರೆಸಿಪಿ ಯಾವ ಥರ ಇತ್ತು ಅಂತ. ಸಿಂಪಲಾಗಿ ಮಾಡೋವಂಥದ್ದು ದಾಲ್ ಕಿಚಡಿ. ಸೊ ನಾನು ನೈಟ್ ಟೈಮ್ ಏನಾದರೂ ಕೆಲಸ, ಮಾರ್ನಿಂಗಿಂದ ಕೆಲಸ ಎಲ್ಲ ಜಾಸ್ತಿ ಇತ್ತು, ನೈಟ್ ಅಡುಗೆ ಮಾಡೋಕ್ಕೆ ಏನಪ್ಪ ಅಂತ ಅಂದ್ಕೊಂಡಾಗ ನಾನು ಮಾಡೋದು ದಾಲ್ ಕಿಚಡಿ ಅಥವಾ ಪೊಂಗಲ್ ಆ ಥರ ಏನಾದರೂ ಎಮರ್ಜೆನ್ಸಿಗೆ ಮಾಡೋಂಥದ್ದು ಮಾಡ್ಕೋತೀನಿ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಪ್ಲೀಸ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ವ್ಯೂಸ್ ಕೂಡ ಇಲ್ಲ ಮತ್ತು ಸಬ್ಸ್ಕ್ರೈಬರ್ಸ್ ಕೂಡ ಕಡಿಮೆನೇ ಇದೆ, ಜಾಸ್ತಿ ಆಗ್ತಾನೆ ಇಲ್ಲ. ಆಲ್ಮೋಸ್ಟ್ 20 ಡೇಸ್ ಆಗಿದೆ ನಾನು ಚಾನಲ್ನ ಸ್ಟಾರ್ಟ್ ಮಾಡಿ. ಬಟ್ ಇನ್ನೂ ಸಬ್ಸ್ಕ್ರೈಬರ್ ಕೌಂಟ್ ತುಂಬಾ ಕಮ್ಮಿ ಇದೆ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಈ ವಿಡಿಯೋನಾರು ಇಷ್ಟ ಆಯಿತು ಅಂತ ಹೇಳಿದ್ರೆ. ಸೊ ಸಿಗ್ತೀನಿ ನಾಳೆ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.